ಪ್ರೀತಿಯಲ್ಲ ಭೀತಿ. ಯಾರನ್ನೂ ನಂಬದೇ ಇರೋ ಹುಡುಗಿಗೆ ಒಂದು ಹುಡುಗ ಪರಿಚಯ ಆಗ್ತಾನೆ. ಸ್ನೇಹ ಆಗತ್ತೆ. ಸ್ನೇಹ ಸಲಿಗೆ ಆಗತ್ತೆ. ಹುಡುಗನೇ ಬಂದು ಹುಡುಗಿ ಹತ್ರ ಪ್ರೀತಿ ವಿಷಯ ಹೇಳ್ತಾನೆ. ಅವಳು ಅವನ್ನ ನಂಬಿ ಒಪ್ಕೊಳ್ತಾಳೆ. 1 ವರ್ಷ ಚೆನ್ನಾಗಿದ್ದ ಪ್ರೀತಿಲಿ ಮೆಲ್ಲಗೆ ಕಿರಿಕಿರಿ ಶುರುವಾದತ್ತೆ. ಇದು ಪ್ರೀತಿಯಲ್ಲ, ಬರೀ ಆಕರ್ಷಣೆ ಅನ್ಸೋಕೆ ಶುರುವಾಗತ್ತೆ. ಅವಳು ಅವಳ ಪ್ರೀತಿ ನಿಜ ಅಂತ ತೋರ್ಸೋಕೆ ಎಲ್ಲೇ ಕರೆದ್ರೂ ಕರೆದಾಗೆಲ್ಲ ಹೋಗ್ತಿದ್ಲು. ಅವಳಿಗೆ ಬೇರೆ ಆಯ್ಕೆ ಇರಲಿಲ್ಲ. ಒಮ್ಮೆ ಬರಲ್ಲ ಅಂದಾಗ ಇಷ್ಟು ದಿನ ತುಂಬ ಕೇರಿಂದ ಪ್ರೀತಿಯಿಂದ ನೋಡುತ್ತಿದ್ದ ಹುಡುಗ ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಟಾರ್ಚರ್ ಕೊಡೋಕೆ ಸ್ಟಾರ್ಟ್ ಮಾಡಿದ. ಮನೆಗೆ ಬಂದು ಆಗಿರೋ ವಿಷಯ ಎಲ್ಲ ಹೇಳ್ತೀನಿ ಅಂತ ಹೆದರಿಸ್ತಿದ್ದ. ಅವಳು ಒಪ್ಪಿದ್ದು ಭಯಕ್ಕೆ. ಅವಳ ತಂದೆ ತಾಯಿಯು ಅವಳ ಮೇಲೆ ಇಟ್ಟಿದ್ದ ನಂಬಿಕೆ ಹಾಳಾಗಬಾರ್ದು ಅಂತ ಅವನ ಮೇಲಿದ್ದ ಪ್ರೀತಿಗೆ ಅಲ್ಲ. ಇಷ್ಟೆಲ್ಲ ಆಗುವಷ್ಟರಲ್ಲಿ ಅವನ ಮೇಲಿದ್ದ ಪ್ರೀತಿ ಕೂಡ ಸತ್ತು ಹೋಗಿತ್ತು. ಅಷ್ಟು ಪ್ರೀತಿ ಮಾಡ್ತಿದ್ದ ಹುಡುಗನ ಅವಳು ದ್ವೇಷ ಮಾಡೋಕ್ಕೆ ಶುರು ಮಾಡ್ತಾಳೆ. ಒಂದು ಕಡೆ ಬಿಟ್ಟು ಹೋಗೋಕ್ಕಾಗ್ತಿಲ್ಲ, ಇನ್ನೊಂದು ಕಡೆ ಇರೋಕ್ಕೂ ಆಗ್ತಿಲ್ಲ. ಪ್ರೀತಿ ಮಾಡಿದ್ದೆ, ಪ್ರೀತಿನ ಒಪ್ಕೊಂಡಿದ್ದೇ ತಪ್ಪಾಗೋಯ್ತೇನೋ ಅಂತ ಅನ್ಸೋಕೆ ಶುರುವಾಗುತ್ತೆ. ದಿನೇ ದಿನೇ ಯೋಚನೆ ಮಾಡ್ತಾ ಮಾಡ್ತಾ ಆರೋಗ್ಯ ಕೆಡ್ತಾಳೆ. ತಂದೆ ತಾಯಿ ಪ್ರೀತಿನ, ಅವಳ ಮೇಲೆ ಅವರಿಟ್ಟಿದ್ದ ನಂಬಿಕೆಯನ್ನ ಕಳೆದುಕೊಳ್ಬಾರ್ದು ಅಂತ ಒಂದು ತೀರ್ಮಾನಕ್ಕೆ ಬರ್ತಾಳೆ. ನನ್ನ ಸಾವಿಗೆ ಯಾರೂ ಕಾರಣ ಅಲ್ಲ ಅಂತ ಬರೆದಿಟ್ಟು ಸುಸೈಡ್ ಮಾಡ್ಕೋತಾಳೆ. ಜನ ತಪ್ಪು ತಿಳ್ಕೊಂಡಿದ್ದಾರೆ. ಯಾವಾಗಲೂ ಹುಡುಗಿಯರೇ ಮೋಸ ಮಾಡಲ್ಲ. ಈ ಸಲನೂ ಹುಡುಗಿನೇ ಮೋಸ ಮಾಡಿದ್ಲು. ಆದರೆ ಹುಡುಗನಿಗೆ ಅಲ್ಲ, ಹೆತ್ತ ತಂದೆ ತಾಯಿಗೆ.